ಕೋಬ್ರನ್ಗೆ ಇವಾಗ ಪಿಜ್ಜಾ ತಿನ್ನೋ ಚಾಲೆಂಜ್ ನ ಮಾಡಿಸ್ತೀನಿ ಡಾಮಿನೋಸ್ ಅಲ್ಲಿ 1 2 3 4 5ನೇ ಪಿಜ್ಜಾ ಆಲ್ರೆಡಿ ತಿಂದೇ ಬಿಟ್ಟಿದ್ದಾನೆ. ಇದು ವಾಲ್ಕೆನೋ ಪಿಜ್ಜಾ, ಇದು ಚಿಕನ್ ಬ್ರಸ್ಟ್ ಪಿಜ್ಜಾ, ಆನಿಯನ್ ಚಿಕನ್ ಪಿಜ್ಜಾ, ಚಿಕನ್ ಬಾರ್ಬೆಕ್ಯೂ ಪಿಜ್ಜಾ. ಇದು ಪಿಜ್ಜಾ ಮೀಲ್ 10 10ಕ್ಕೆ 4 ಕೊಡ್ತೀನಿ. ಒಂದ್ ನಿಮಿಷ ಒಂದ್ ಪಿಜ್ಜಾನೇ ಖಾಲಿ ಮಾಡ್ಬಿಟ್ಟ. ಫೇಮಸ್ ಆಗ್ಬಿಟ್ಟಿದೆ ನಾನು ಟಿಕ್ ಟಾಕ್ ಅಲ್ಲಿ. ಸ್ಯಾಟಿಸ್ಫೈ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇವತ್ತು 80,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದ ಗೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ. ಕೋಬ್ರಾ 80K ಇನ್ನ 20,000 ಸಬ್ಸ್ಕ್ರೈಬ್ ಆದ್ರೆ 100K ಆಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ. ನಾವಿವತ್ತು ಡಾಮಿನೋಸ್ಗೆ ಹೋಗ್ತಾ ಇದೀವಿ. ಕೋಬ್ರನ್ಗೆ ಇವತ್ತು ಅನ್ಲಿಮಿಟೆಡ್ ಪಿಜ್ಜಾ ತಿನ್ನೋ ಚಾಲೆಂಜ್ ನ ಕೊಡ್ತೀನಿ. ಕೋಬ್ರಾ ಎಷ್ಟು ಬೇಕಾದ್ರೂ ಪಿಜ್ಜಾನ ತಿನ್ಬೋದು, ಯಾವ ತರ ಪಿಜ್ಜಾ ಬೇಕಾದ್ರೂ ತಿನ್ಬೋದು. ಎಷ್ಟು ಪಿಜ್ಜಾ ತಿಂತಾನೆ ಡಾಮಿನೋಸ್ ಅಲ್ಲಿ ನೋಡೋಣ. ಕೋಬ್ರಾ ನಿನ್ಗೆ ಯಾವ್ದು ಇಷ್ಟ ಆ ಪಿಜ್ಜಾ ಆರ್ಡರ್ ಮಾಡ್ಬಿಟ್ಟು ತಿನ್ಬೋದು. ನನ್ನ ಇಷ್ಟ ಬಂದಿದ್ದ ಎಷ್ಟು ಬೇಕಾದ್ರೂ ತಿನ್ಬೋದು. ನೋಡು, ಒಳ್ಳೆ ಆಫರ್. ನನ್ಗೆ ಆರ್ಡರ್ ಎಲ್ಲ ಮಾಡಕ್ ಬರಲ್ಲ, ನೀನೇ ಆರ್ಡರ್ ನಾನೇ ಮಾಡ್ತೀನಿ. ನಿನ್ಗೆ ಯಾವ್ದು ಇಷ್ಟ ಹೇಳು, ಎಷ್ಟು ಪಿಜ್ಜಾ ಬೇಕು ಹೇಳು, ಇಡೀ ಡಾಮಿನೋಸ್ನೇ ಖಾಲಿ ಮಾಡ್ತೀಯಾ ಮಾಡು. ಒಟ್ನಲ್ಲಿ ನಾನು ಎಷ್ಟು ತಿಂತೀನಿ ಅಷ್ಟು ಕೊಡ್ಸ್ತೀಯಾ? ಖಂಡಿತ. ಓಕೆ, ನಿನ್ಗೆ ಯಾವ್ದು ಇಷ್ಟ ಅದನ್ನ ಕೊಡಿಸ್ತೀನಿ. ಓಕೆ ಆಯ್ತು. ಎಲ್ಲ ಬನ್ನಿ ಗೈಸ್, ಇವಾಗ ಕೋಬ್ರನ್ಗೆ ಜೊತೆಲಿ ಲವಾ ಕೇಕ್ ತಿನ್ಬೋದಾ? ಲವಾ ಕೇಕ್ ಅಲ್ಲ, ಲವಾ ಕೇಕ್ ತಿನ್ಬೋದು. ಲವಾ ಕೇಕ್ ಅಲ್ಲಿ ಹೋದಾಗೆಲ್ಲ ತಿನ್ಲೇಬೇಕು. ಪಿಜ್ಜಾ ತಿನ್ನ ಅಂದ್ರೆ ಆಲ್ರೆಡಿ ಲಾವಾ ಕೇಕ್ ಇಲ್ಲೇ ಹೊಟ್ಟೋಗ್ಬಿಟ್ಟ. ಲಾವಾ ಕೇಕ್ ತಿನ್ನಕ್ಕೆ ಅಲ್ಲಿ ಹೋದಾಗೆಲ್ಲ ತಿಂತಿದ್ವಲ್ಲ, ಅದಕ್ಕೆ ಅಂದೆ. ಆರಾಮಾಗಿ ಹೋಗೋ ಕೋಬ್ರಾ, ನೀನ್ ಆರಾಮಾಗಿ ಹೋಯ್ತಾ ಕೋಬ್ರನ್ ಮೇಲಿರೋ ಜಾಸ್ತಿ ಭಯ ಯಾವ್ದು ಅಂತಂದ್ರೆ ನಾನ್ ಕಾರ್ ಓಡಿಸ್ಬೇಕಾದ್ರೆ ಭಯ ಆಗುತ್ತೆ ನನಗೆ. ಯಾಕ ಭಯ? ನೋಡಿದೀನಿ 2 ಸತಿ ಕಣ್ಣಲ್ಲಿ. ಸೇಫ್ ಡ್ರೈವ್. ಗೈಸ್, ನಾವಿವಾಗ ಜಸ್ಟ್ ಡಾಮಿನೋಸ್ಗೆ ಬಂದ್ವಿ. ಬನ್ನಿ ಹೋಗ್ಬಿಟ್ಟು ಕೋಬ್ರನ್ಗೆ ಏನ್ ಬೇಕೋ ತಗೋಣ. ಗೈಸ್, ಡಾಮಿನೋಸ್ ಅಲ್ಲಿ ಲಂಚ್ ಎಲ್ಲ ಇದೆ. ಲಂಚ್ ಟ್ರೈ ಮಾಡೋದ್ರೆ ಮಾಡೋಣ ಇವತ್ತು. 11 ಗಂಟೆಯಿಂದ 3 ಗಂಟೆ ಗಂಟೆ ಇದು ಸಿಗುತ್ತೆ ಕೋಬ್ರಾ. ಬನ್ನಿ ಈಗ ಹೋಗ್ಬಿಟ್ಟು ಆರ್ಡರ್ ಮಾಡ. ಗೈಸ್, ಕೋಬ್ರನ್ಗೆ ಇವಾಗ ಯಾವ್ದಾವ್ದು ಪಿಜ್ಜಾ ಬೇಕು ಅಂತ ಡಿಸೈಡ್ ಮಾಡ್ತೀವಿ. ನೋಡು ಕೋಬ್ರಾ, ಯಾವ್ದು ಬೇಕು ಯಾವ್ದು. ಇದೆಲ್ಲ ಚಿಕನ್, ಪೆಪ್ಪರ್ ಬಾರ್ಬಿಕ್ಯೂ ಚಿಕನ್ನು, ಸ್ಪೆಷಲ್ ಡಬಲ್ ಚಿಕನ್ನು, ಚಿಕನ್ ಗೋಲ್ಡನ್ನು. ಇದು ಸ್ಪೆಷಲ್ ಅಲ್ಲ, ಸ್ಪೈಸಿ ಡಬಲ್ ಚಿಕನ್. ನನಗೆ ಡಬಲ್ ಆಗ್ಬಿಟ್ನಲ್ಲ ಅಂತೀನಿ. ಮಿಸ್ ಆಗೋದ್ಬಿಟ್ಟೆ. ಕರೆಕ್ಟ್ ಆಗಿ ಓದ್ತಾನ, ನನಗೆ ನೆಟ್ಟಿಗೆ ಓದ್ಲಿಲ್ವಲ್ಲ. ನೋಡ್ಕೊಬ್ರ ಯಾವ್ದು ಬೇಕು. ಚಿಕನ್ ಗೋಲ್ಡನ್ ಬೇಡ, ಇಲ್ಲ ಐತೆ ನೋಡು ಬಾರ್ಬಿಕ್ಯೂ. ಇದು ಎಲ್ಲ ಒಂದೊಂದ್ ತರ ಹೇಳು, ಎಷ್ಟು ಬೇಕು ನೋಡು. ಬಿಗ್ ಪಿಜ್ಜಾ ಹೇಳ್ಬಿಡು ಒಂದೇ ಸಲ. ಒಂದ್ ದೊಡ್ಡದೇ ಯಾಕೋ ತಗೋತೀಯ? ಎಲ್ಲಾನು ಟ್ರೈ ಮಾಡು, ಇದು ಒಂದೇ ತರ ಇರುತ್ತೆ ಟೇಸ್ಟ್. ನೀನು ಜಾಸ್ತಿ ತಿನ್ಬೇಕು ಅಂತ ತಾನೇ ಹೇಳಿದ್ದು. ಅದ್ರಲ್ಲಿ ಎಷ್ಟೊಂದು ತಗೋ. ಗೈಸ್, ನಾವ್ ಇವಾಗ ಡಿಸೈಡ್ ಮಾಡ್ಬಿಟ್ಟು ಒಂದು ಪೆಪ್ಪರ್ ಬಾರ್ಬಿಕ್ಯೂ ಚಿಕನ್ ಪಿಜ್ಜಾ ಹೇಳಿದೀವಿ, ಒಂದು ಗೋಲ್ಡನ್ ಹೇಳಿದೀವಿ. golden delight since you are regular chicken golden delight pepper barbecue chicken one lunch fierce to sausage one keema with onion one tandoori chicken breast one chapal ಕೋಕ್ ಅದ್ರ ಜೊತೆ ಸಾಕು ಬಿಡಿ. ಗೈಸ್, ನಾನು ಕೋಬ್ರಾ ಇವಾಗ ಜಸ್ಟ್ ಆರ್ಡರ್ ಮಾಡ್ಬಿಟ್ಟು ಬಂದ್ಬಿಟ್ಟು ಕೂತಿದೀವಿ. ಒಂದ್ 15 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳವ್ರೆ. ಒಂದು 5 ಟೈಪ್ಸ್ ಆಫ್ ಪಿಜ್ಜಾನ ಆರ್ಡರ್ ಮಾಡಿದೀವಿ. ಎಲ್ಲದು ರೆಗ್ಯುಲರ್ದು 5 ತರ ಪಿಜ್ಜಾ ಆರ್ಡರ್ ಮಾಡಿದೀವಿ. ಲಾವಾ ಕೇಕ್ ಆರ್ಡರ್ ಮಾಡಿದೀವಿ. 5 ತರ ಪಿಜ್ಜಾದಲ್ಲಿ ಒಂದು ಲಂಚ್ ಬಾಕ್ಸ್ ನ ಆರ್ಡರ್ ಮಾಡಿದೀವಿ ಡಾಮಿನೋಸ್ದು. ಮತ್ತೆ ಲಾವಾ ಕೇಕ್ ನ ಆರ್ಡರ್ ಮಾಡಿದೀವಿ. ಬಾರ್ಬಿಕ್ಯೂ ಚಿಕನ್ ಆರ್ಡರ್ ಮಾಡಿದೀವಿ. ಚಿಕನ್ ಬ್ರೆಸ್ಟ್ ಪಿಜ್ಜಾ ಆರ್ಡರ್ ಮಾಡಿದೀವಿ. ಇವನ್ ನೋಡಿ, ಅಷ್ಟೆಲ್ಲ ಆರ್ಡರ್ ಮಾಡಿದ್ರು ಏನೋ ಲೈಫಲ್ಲಿ ಎಲ್ಲ ಕಳ್ಕೊಂಡಿರೋ ಒಂಥರ ಮಕನ ಊದಿಸ್ಕಕ್ ಕೂತವನೆ. ಏನೋ ನಿನ್ ಸಮಯ ಅಂದ್ರೆ ಕೋಬ್ರಾ ಗೈಸ್ ಲಾಂಗ್ ಹೇರ್ ಬಿಡ್ತೀನಿ ಅಂತ ಅಂತಿದ್ದ, ಇದೇನೋ ಕಟಿಂಗ್ ಮಾಡಿಸ್ತೀನಿ ಅಂತ. ಇವತ್ತು ಯಾಕೆ ಕೋಬ್ರಾ ಏನಾಯ್ತು? ಒಂಥರ ಕಣ. ಅವತ್ ನಾನು ಹೇಳ್ದಾಗ ಇಲ್ಲ ನಾನ್ ಬಿಡ್ತೀನಿ ಅಂದೆ. ಲಾಂಗ್ ಹೇರ್ ಬಿಡೋಣ ಅಂದೆ, ಒಟ್ಟು ಈ ಧೂಳು ಪಾಳೆಲ್ಲ ಓಡಾಡ್ತೇವಲ್ವಾ ಹಳ್ಳಿಲಿ, ಒಂಥರ ಕೂದ್ಲೆ ಎಲ್ಲ, ಅದಕ್ಕೆ ಕಟಿಂಗ್ ಮಾಡ್ಸೋಣ. ಫಸ್ಟ್ ಮಾಡ್ಸು ಕೋಬ್ರಾ, ಅವಾಗ ನನ್ಗೆ ಭಯ ಆಗುತ್ತೆ ಆ ಥರದ್ ನಿನ್ ನೋಡಿದಾಗ. ಆಯ್ತು ಮಾಡಿಸ್ತೀನಿ. ಲಾಂಗ್ ಹೇರ್ ಬಿಡೋರು ಹಿಂಗ್ ಮೇಕ್ ಎತ್ತಲ್ಲ, ಮತ್ತೆ ಹಿಂಗ್ ಮಲಗಿಸ್ತಾರ. ಟೋಪಿ ಹಾಕಬೇಕು, ಇಲ್ಲ ಮಲಗಿಸ್ಬೇಕು. ನೀನ್ ಮೇಂಟೈನ್ ಮಾಡಲ್ಲ. ಚೆನ್ನಾಗ್ ಬರಲ್ವಲ್ಲ ಟೋಪಿ ಹಾಕೊಂಡ್ರಲ್ಲ, ಹಾಕೊಂಡ್ರೆ ಚೆನ್ನಾಗ್ ಕಾಣಿಸಲ್ಲ. ನಾವು ನೀವ್ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್. ಏನಾಯ್ತು ಕೋಬ್ರಾ ಕಣ್ಣಿಗೆ ಈ ಕಡೆ ಸೈಡು? ಇದಾ ಬೆಳಗ್ಗೆ ಕೆಳಗಡೆ ಇದಾ ಏಟ್ ಆಗಿರತ್ತಾನೆ. ಬೈಕಲ್ಲಿ ಬಿದ್ದಾಗಿನ ಯಾವಾಗ?
ಅದೇ ಸುಮಾರು ವರ್ಷದಲ್ಲಿ ಬಿದ್ದಿ ಅದ ಟಿಕ್ ಟಾಕ್ ಇತ್ತು ಗೊತ್ತಾ, ಹಾ ಟಿಕ್ ಟಾಕ್ ಅಲ್ಲಿ ಮಾಡಿದೆ, TikTok ಫೇಮಸ್ ನೋಡ್ಬಿಟ್ಟು ಫೇಮಸ್ ಆಗ್ಬಿಟ್ಟಿದೆ. ಆ ಗುಣ ಬರೋದಕ್ಕೆ ಕಾರಣ ಏನು? ಒಳ್ಳೆ ಅನ್ಸ್ಕೊಳಕ್ಕೆ ನೀವು ತುಂಬಾ ಆಕ್ಟ್ ಮಾಡ್ಬೇಕಮ್ಮ. ನಾನು ಕೆಟ್ಟನಮ್ಮ, ಒಂದೇ ವರ್ಡ್. ರೀಲ್ಸ್ ಮಾಡ್ಬಿಟ್ಟು ಹ್ಮ್ ರೀಲ್ಸ್ ಮಾಡೋನ ನೀನು, ಅಲ್ಲ TikTok ಅವನ ನೀನು. ಬ್ಯಾನ್ ಮಾಡ್ಬಿಟ್ರಲ್ಲ ಬೆಂಗಳೂರಲ್ಲಿ ಏನಾಗಿದ್ದ, ಬೆಂಗಳೂರಲ್ಲಿ ಇದ್ದಾಗ ಬಿದೋಗಿದೆ. ಮಾರ್ಕ್ ಅವಾಗಿಂದ ಆಯ್ತಾ, ನಾನು ಇವತ್ತು ಇದು ತಾನೆ ಅವಾಗಿಂದ ಆಯ್ತು. ಕೇಳ್ಬಿಡು ಕಣ್ಣು ಕೆಳಗೆ ಅವಾಗಿಂದ ಇವತ್ತು ನೋಡ್ತಾ ಇದೀನಿ ಮಾರ್ಕ್ ನ. ಅವಾಗಿಂದ ಆಯ್ತು ಬಿದ್ದಿ. ಏನಾಗಿದೆ, ಏನ್ ಮಾಡಿದ್ದೆ TikTok ಅಲ್ಲಿ ಹೇಳಾಯ್ತು. ಟಿಕ್ ಟಾಕ್ ಅಲ್ಲಿ ಬೈಕಲ್ಲಿ ಬಿದೋಗ್ಬಿಟ್ಟು ಯಾರೋ ಬೈಕ್ ಸ್ಪೀಡ್ ಅಲ್ಲಿ ಓಡಿಸ್ಬೇಡಿ ನೋಡಿ ನನಗೆ ಈ ತರ ಆಗ್ಬಿಟ್ಟಿದೆ, ಹೆಲ್ಮೆಟ್ ಹಾಕೊಳ್ಳಿ ಅಂತ ಹಾಕಿನ. ಅದು ಎಷ್ಟು 5,000 ಲೈಕ್ ಬಂದಿತ್ತು, ವ್ಯೂಸ್ ಒಂದ್ 100K to 150K ಹೊಡಿ. ಅದೇ ಫೇಮಸ್. ಅವ ನಮ್ ಊರೆಲ್ಲ ಫೇಮಸ್ ಆಗ್ಬಿಟ್ಟಿದೆ. ನಾವ್ ಊರ ಬೈಕ್ ಎತ್ಕೊಂಡ್ ಬಂದ್ರೆ ಎಲ್ಲ ಬಂದ ಕಣ ಟಿಕ್ ಟಾಕ್ ಅಲ್ಲಿ ಬಿದೋಗ್ಬೇಡ ಅಂದ್ಬಿಟ್ಟು ಅವನೇ ಸ್ಪೀಡ್ ಅಲ್ಲಿ ಹೋಯ್ತಾನೆ ಅನ್ನೋರು. ಇವಾಗ ಹೋಗ್ತೀನಿ. ಅಲ್ಲ TikTok ಮಾಡ್ಕೊ ಬಿದೋಗಿದೆ, ಇಲ್ಲ ಬಿದ್ಮೇಲೆ TikTok ಅಲ್ಲ ಹೇಳಿದ. ಬಿದ್ಮೇಲೆ ಟಿಕ್ ಟಾಕ್ ಮಾಡಿದ್ರು, ಅವಾಗ ಸಣ್ಣ ಪುಟ್ಟ ರೀಲ್ಸ್ ಮಾಡೋದು ಟಿಕ್ ಟಾಕ್ ಅಲ್ಲಿ. ಅದೇ ಎಕ್ಸ್ಪೀರಿಯನ್ಸ್ ನ ಇವಾಗ Instagram ರೀಲ್ಗೆ ತಂದಿದ್ಯಾ. TikTok ಪ್ರತಿಭೆನ ನೀನು ಕೋಬ್ರಾ. ನೀವೇ ಮಾಡಿಲ್ವೋ ಟಿಕ್ ಟಾಕ್? ನಾನು ಯಶವಂತ್ ಮಾಡಿದ್ವು. ಮತ್ತೆ ನನ್ಗೆ ನಾನು ಯಶವಂತ್ 2 ಕಾಲಲ್ಲಿ TikTok ಮಾಡಿದ್ವಿ, ತೋರಿಸ್ತೀನಿ. ಅವ ಫಸ್ಟ್ ಇದ್ದಿದೆ ಟಿಕ್ ಟಾಕ್, ಡಬ್ ಸ್ಮ್ಯಾಶ್, TikTok, Instagram ಇನ್ಸ್ಟಾಗ್ರಾಮ್ ಇತ್ತು, ರೀಲ್ಸ್ ಇರ್ಲಿಲ್ಲ, ಬರೀ ಫೋಟೋ ಹಾಕೋದು. ಫೇಸ್ಬುಕ್ ತರ ಇತ್ತು, ಅವಾಗ ಮೆಸೇಜ್ ಮಾಡೋದು ಫೋಟೋ. ಇವಾಗ ಇನ್ಸ್ಟಾಗ್ರಾಮೇ TikTok ಎಲ್ಲ ಆಗ್ಬಿಡೈತೆ. ಬ್ಯಾನ್ ಆದ್ಮೇಲೆ ಎಲ್ಲ Instagram ಇವಾಗ ಸ್ನ್ಯಾಪ್ಚಾಟ್ ಆಗೈತಲ್ಲ. ಗೊತ್ತಾಯ್ತು ನೋಡ್ನಲ್ಲ, ಇನ್ಸ್ಟಾಟ್ ಅಂತ ಬರುತ್ತೆ. ಇನ್ನೊಂದು ಯೂಟ್ಯೂಬ್ ಒಂದ್ ಆಗ್ಬೇಕು, ಅದಕ್ಕೂ ಒಂದ್ ಪಕ್ಕದಲ್ಲಿ ಕೊಡ್ತಾರೆ ಇನ್ನೊಂದು ಲೆಂತ್ ವಿಡಿಯೋ. ಒಂದ್ ಹಳೇ ಫೇಸ್ಬುಕ್ ಫೋಟೋಸ್ಗಳನ್ನ ತೋರಿಸ್ತೀನಿ ನೋಡಿ. ಈಗ ಸೈಕ್ ಆಯ್ತೀರಾ, ಇಲ್ಲಿ ನೋಡ್ಕೊಬ್ರ ಫೋಟೋ ಶೂಟ್. ನಾನು ಯಶವಂತ ಹೋಗ್ಬಿಟ್ಟು ಫೋಟೋ ಶೂಟ್ ಫೇಸ್ಬುಕ್ ಅಂತಾನೆ ಒಂದಿನ ಇಡುವ ಕ್ಯಾಮ್ರಾ ತಗೊಂಡು ಫೋಟೋ ಶೂಟ್ ಮಾಡ್ತಿದ್ದು. ಇಲ್ಲಿ ನಂದು ಇಂಟರ್ನ್ಯಾಷನಲ್ ಎಡಿಟ್ ತೋರಿಸ್ತೀನಿ ಈಗ. ಇಲ್ಲಿ ಎಡಿಟ್ ಅವಾಗ್ಲೇ ತಮ್ನೇಲ್ ಎಡಿಟಿಂಗ್ ಎಲ್ಲ ಕಲ್ತಿದ್ ಹೆಂಗೆ ಅಂದ್ರೆ, ಅವಾಗ ನಮ್ ಫೋಟೋನ ಈ ತರ ಎಡಿಟ್ ಮಾಡ್ಕೊಳ್ಳುವೆ, ಕಟ್ ಮಾಡಿ ಪೇಸ್ಟ್ ಮಾಡಿ ಪಿಕ್ಸಾರ್ಟ್ ಅಲ್ಲಿ. ಇಲ್ಲಿ ಇವೆಲ್ಲ ನಾನೇ ಎಡಿಟ್ ಮಾಡಿರೋದು. ಇನ್ನೂ ಒಂದಷ್ಟವೇ ಇಲ್ಲಿ ಇಂಡಿಪೆಂಡೆನ್ಸ್ ಡೇಗೆ, ಗಣೇಶನ ಹಬ್ಬಕ್ಕೆ, ಇದು ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ನಾನೇ ಎಡಿಟ್ ಮಾಡಿ ನಾನೇ ವಿಶ್ ಮಾಡ್ಕೊಳ್ಳೋದು. ಇನ್ನೊಂದು ಇಲ್ಲೋ ಆಯ್ತು, ಇನ್ನೊಂದು ಯಾವ್ದೋ ನಾಯಿ ಜೊತೆ ಕೂತಿರೋದು ಎಡಿಟ್ ಮಾಡಿದೀನಿ, ಸಿಕ್ತಿಲ್ಲ. ನೀವು ಇದೇ ತರ ಫೇಸ್ಬುಕ್ ಅಲ್ಲಿ ನೀನ್ ಹಾಕ್ತಿದ್ದ ಕೊಬ್ರ ಹಿಂಗ್ ಫೇಸ್ಬುಕ್ ಅಲ್ಲಿ, ನೀವು ಇದೇ ತರ ಕಮೆಂಟ್ ಅಲ್ಲಿ, ನೀವು ಇದೇ ತರ ಫೇಸ್ಬುಕ್ ಅಲ್ಲಿ ಈ ತರ ಎಡಿಟ್ ಮಾಡ್ಕೊಂಡು ಫೋಟೋಸ್ ಎಲ್ಲ ಹಾಕ್ತಿದ್ರಿ ಅಂದ್ರೆ ಆ ಕಾಲದಲ್ಲಿ ಫೇಸ್ಬುಕ್ ಅಂತ ಕಮೆಂಟ್ ಹಾಕಿ. ಅವಾಗೆಲ್ಲ ಇನ್ಸ್ಟಾನೇ ಇರ್ಲಿಲ್ಲ, ಫೇಸ್ಬುಕ್ ಕಿಲಾಡಿ. ಇವಾಗ ಇನ್ಸ್ಟಾನೇ ನೆಕ್ಸ್ಟ್ ಲೆವೆಲ್. ಇದು ಪಿಜ್ಜಾ ಮೀಲು 100 ರೂಪೀಸ್ಗೆ 150 ಸಮಥಿಂಗ್ ಬರುತ್ತಲ್ಲ, ಆ ಮೀಲ್ ಇದು ಆನಿಯನ್ ಚಿಕನ್ ಪಿಜ್ಜಾ. ಇನ್ನು 3 ಪಿಜ್ಜಾ ಬರ್ಬೇಕು, ರೆಡಿ ಆಗ್ತೈತೆ. ಅಷ್ಟ್ರಲ್ಲಿ ತಿಂತಿರ್ತೀಯ ಕೊಬ್ರ, ವೆಯ್ಟ್ ಮಾಡ್ತೀಯ? ತಿನ್ಬಿಡ ಫಸ್ಟ್. ಆರೋಗ್ಬಿಡುತ್ತೆ ಗೈಸ್ ಪಿಜ್ಜಾ. ಕೊಬ್ರ ತಿನ್ನಕ್ ಸ್ಟಾರ್ಟ್ ಮಾಡ್ಲಿ. ಇವಾಗ 2 ಪಿಜ್ಜಾ ಬಂದೈತೆ, ಮಿಕ್ಕಿರೋ ಪಿಜ್ಜಾ ಬರುತ್ತೆ. ಮೊದಲನೇ ಪಿಜ್ಜಾ ತಿಂತಾ ಇದ್ದಾನೆ ಕೊಬ್ರ. ಬಿಸಿ ಬಿಸಿ ಬಾಯಿಗೆ ಹಾಕೋಬಿಟ್ಟ. ಸುಡ್ತಿಲ್ವೇನೋ? ಸುಡ್ತೈತೆ. ಎಸ್ ಕೊಬ್ರ ನೋಡಿ ಪಿಜ್ಜಾ ತಿಂತಾ ಇದ್ದಾನೆ. ಇಲ್ಲೊಂದು ಪೀಸ್ ಐತೆ ಪಿಜ್ಜಾ ಮೆನು. ಇದು ಮೋಸ್ಟ್ ಫೇವ್ರೇಟ್. ಯಾವುದೇ ಫಾಸ್ಟ್ ಫುಡ್ ಅಂಗಡಿಗೆ ಹೋದ್ರು ಕೂಡ ಅವ್ನಿಗೆ ಮೇನ್ ಇಷ್ಟ ಆಗೋದು ಇದು ಲಾವಾ ಕೇಕು. ಲಾವಾ ಕೇಕ್ನ ಕೊನೆಯಲ್ಲಿ ತಿಂತಾನೆ. ಲಾವಾ ಕೇಕ್ ಇಲ್ಲಿ ಇಟ್ಟಿರೋಣ. ಕೋಕ್ ಹೇಳಿದ್ವಿ, ಕೋಕ್ ಕೂಡ ಬಂದೈತೆ. ಇನ್ನು ಮಿಕ್ಕಿರೋ ಪಿಜ್ಜಾನು ಕೂಡ ಅಣ್ಣ ಕೊಡ್ತಾವ್ರೆ. ಎಸ್ ಇದು 3ನೇ ಪಿಜ್ಜಾ. ಇದು ಚಿಕನ್ ಲಾವಾ ಚಿಕನ್ ಪಿಜ್ಜಾ. ಇದು ನಾವು ಆಲ್ರೆಡಿ ತಿನ್ಬಿಟ್ಟು ಒಂದ್ಸಲ ತೋರಿಸಿದ್ನಲ್ಲ ನಿಮಗೆ. ಒಂದಾದ್ಮೇಲೆ ಹಿಂಗೆ ತಳ್ತಾ ಇರ್ತೀನಿ ಗೈಸ್. ಕೊಬ್ರ ಖಾಲಿ ಮಾಡ್ತಾ ಇರ್ತಾನೆ. ಹೆಂಗೈತೆ ಕೊಬ್ರ ಮೊದಲನೇ ಪಿಜ್ಜಾ? ಅದು ಆನಿಯನ್ ಚಿಕನ್ ಪಿಜ್ಜಾ. ಅದು ಕಮ್ಮಿದದು 100 ಸಮಥಿಂಗ್, ಜಾಸ್ತಿ ಇದಲ್ಲ. ಅಷ್ಟ್ರಲ್ಲೇನಾ? ಓಕೆ ಗೈಸ್ ಕೋಬ್ರಂದು ಮೊದಲನೇ ಪಿಜ್ಜಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಾಲಿ ಆಗ್ತೈತೆ. ಕೋಬ್ರ ಫಾಸ್ಟೆಸ್ಟ್ ಪಿಜ್ಜಾ ಈಟಿಂಗ್ ಚಾಲೆಂಜ್ ಮಾಡ್ಬೋದು ಕಣ ನೀನು. ಒಂದ್ ನಿಮಿಷ ಒಂದ್ ಪಿಜ್ಜಾನೇ ಖಾಲಿ ಮಾಡ್ಬಿಟ್ಟ. ಅದೇ ಇವಾಗ ನಿಧಾನಕ್ಕೆ ತಿನ್ಬೇಕು ಅಂತ ತಿಂತಿದ್ಯಾ, ಫಾಸ್ಟ್ ಆಗಿ ತಿನ್ಬೇಕು ಅಂದ್ರೆ ಒಂದ್ ಪಿಜ್ಜಾ 1 ನಿಮಿಷದಲ್ಲಿ ಖಾಲಿ ಮಾಡ್ತೀಯ ಪಕ್ಕ. ಇದು ಮೋಸ್ಟ್ಲಿ ಚಿಕನ್ ನಗೆಟ್ಸ್ ಅನ್ಸುತ್ತೆ. ಬಿಲ್ ಇಸ್ಕೋತೀನಿ ರೀ ಗೈಸ್. ಬಿಲ್ಲಲ್ಲಿ ಗೊತ್ತಾಗುತ್ತೆ ಯಾವ್ದಾವ ಪಿಜ್ಜಾ ಯಾವ್ದು ಅಂತ ನನಗೆ ಕನ್ಫ್ಯೂಸ್ ಆಗ್ತೈತೆ. ಇನ್ನೂ 2 ಪಿಜ್ಜಾ ಬರಬೇಕು ಗೈಸ್.
ಕೋಬ್ರನ್ಗೆ ಇವಾಗ ಪಿಜ್ಜಾ ತಿನ್ನೋ ಚಾಲೆಂಜ್ ನ ಮಾಡಿಸ್ತೀನಿ ಡಾಮಿನೋಸ್ ಅಲ್ಲಿ 1 2 3 4 5ನೇ ಪಿಜ್ಜಾ ಆಲ್ರೆಡಿ ತಿಂದೇ ಬಿಟ್ಟಿದ್ದಾನೆ ನೋಡಿ. ಇಷ್ಟು ಪಿಜ್ಜಾಗಳೈತೆ, ಎಲ್ಲ ವೆರೈಟಿ ಪಿಜ್ಜಾ. ಇದು ಮೀಲ್ ಪಿಜ್ಜಾ, ಇದು ವಾಲ್ಕೆನೋ ಪಿಜ್ಜಾ, ಇದು ಚಿಕನ್ ಬ್ರೆಸ್ಟ್ ಪಿಜ್ಜಾ ಎಲ್ಲಾನು ಇವಾಗ ತಿಂತಾ ಇದ್ದಾನೆ ಕೋಬ್ರಾ. ಕೋಬ್ರಾ ನೋಡಿ ಗೈಸ್, ಒಂದು ತಿಂದು ಮುಗಿಸಿ ಇವಾಗ ನೆಕ್ಸ್ಟ್ ಇನ್ನೊಂದು ಕೈ ಇಡ್ತಿದ್ದಾನೆ ಕೋಬ್ರಾ. ಹಂಗೆ ನೀನು ಟೇಸ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಗೈಸ್. ನಮ್ದು ಬಿಲ್ ಬಂತು, ಯಾವ ಪಿಜ್ಜಾ ಯಾವುದು ಅಂತ ಇವಾಗ ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ರೀ. 1-4 ಲಂಚ್ ಫೆಸ್ಟ್ ಅಂತ ಐತಲ್ಲ, ಅದನ್ನ ಇವಾಗ ಕೋಬ್ರಾ ತಿಂತಿರೋದು. ಅದರಲ್ಲಿ ವೆಜ್ಜೀಸ್, ಅದು 3 ಪೀಸ್ ಬಂದೈತಲ್ಲ ಅದು ವೆಜ್ಜು, ಅದ್ರ ಜೊತೆಗೆ ಚಿಕನ್ ಪಿಜ್ಜಾ ಬಂದೈತೆ. ನೆಕ್ಸ್ಟ್ ಅಂತೂ ಒಂದು ರೆಗ್ಯುಲರ್ ಎಲ್ಲ ಕೋಡಲ್ಲಿ ಹಾಕ್ಬಿಟ್ಟವ್ರೆ, ಫುಲ್ ಹೆಸರು ಹಾಕೇ ಇಲ್ಲ. ಇದು ಚಿಕನ್ ಲಾವಾ ಪಿಜ್ಜಾ. ಇದು ಮೋಸ್ಟ್ಲಿ ಚಿಕನ್ ಬ್ರೆಸ್ಟ್ ಪಿಜ್ಜಾ ಆರ್ಡರ್ ಮಾಡಿದ್ವಲ್ಲ ಕೊಬ್ರಾ, ಅದಲ್ವಾ ಇದು ಕೊಬ್ರಾ? ಒಂದೊಂದು ಪಿಜ್ಜಾಗೂ ನೀನು ರೇಟ್ ಮಾಡಬೇಕು. ಆ ಪಿಜ್ಜಾಗೆ ಎಷ್ಟು ರೇಟ್ ಮಾಡ್ತೀಯ ತಿಂದು ಮುಗಿಸಿರೋದಕ್ಕೆ? ಟೇಸ್ಟ್ಗೆ, ಪ್ರೈಸ್ಗೆ ಎಷ್ಟು ಪ್ರೈಸ್ ಇದು? ಇದರಲ್ಲಿ ಕರೆಕ್ಟಾಗಿ ಫುಲ್ ಕಂಪ್ಲೀಟ್ ಡೀಟೇಲ್ಸೇ ಕೊಟ್ಟಿಲ್ಲ ಕಣ. ಆನಿಯನ್ ನೋಡು ಎಷ್ಟು, ಹಾ ಆನಿಯನ್ ಪೀಸ್ ಟೇಸ್ಟ್ ಕೇಳಿ ಹೋಗ್ಲಿ ಆಯ್ತು. ಅದು ಟೇಸ್ಟ್ಗೆ 10ಕ್ಕೆ 4 ಕೊಡ್ತೀನಿ. 10ಕ್ಕೆ 4? ಅದೇನ ಇದು ಆನಿಯನ್ ಇದು ತಿಂತಾ ಇನ್ನು ತಿನ್ಬಿಟ್ಟು ಹಾಕ್ತೀನಿ. ಹಾ ಗೈಸ್, ಅವನು ತಿಂದು ಮುಗಿಸಿದ್ಮೇಲೆ ಕೇಳ್ತೀನಿ ಎಲ್ಲದಕ್ಕೂ. ಗೈಸ್ ಕೋಬ್ರಾ ಇವಾಗ 2ನೇ ಪಿಜ್ಜಾನ ಇನ್ನೇನು ತಿಂದು ಮುಗಿಸ್ತಾ. ಇನ್ನೊಂದು ಸ್ವಲ್ಪ ವೆಜ್ ನಗೆಟ್ಸು ಮತ್ತೆ ಒಂದೇ ಒಂದು ಪಿಜ್ಜಾ ಪೀಸ್ ಐತೆ. 2ನೇ ತಿನ್ಬಿಟ್ಟು ಇವಾಗ ಕೊಪ್ಪು ಕುಡಿತಾವನೆ. ಗೈಸ್ ನನಗೆ ಮುಂದೆಗಡೆ ಕುತ್ಕೊಂಡು ನನಗೂ ತಿನ್ಬೇಕು ಅನ್ಸ್ತೈತೆ. ಕೋಬ್ರಾ ತಿಂತಿರೋದ್ ನೋಡ್ ಅನ್ಸ್ತಿಲ್ಲ, ಈ ಪಿಜ್ಜಾ ಲುಕ್ಗಳು ನೋಡ್ ಅನ್ಸ್ತೈತೆ. ಈ ಲಾವಾ ಪಿಜ್ಜಾ ಮತ್ತೆ ಚಿಕನ್ ಬ್ರೆಸ್ಟ್ ಪಿಜ್ಜಾ. ಇದ್ಯಾವ್ದು ಕೋಬ್ರಾ? ನಾವು ಇದು ಬಾರ್ಬಿಕ್ಯೂ ಏನೋ ಹೇಳ್ದಲ್ಲ. ಚಿಕನ್ ಬಾರ್ಬಿಕ್ಯೂ ಪಿಜ್ಜಾ. ಮೇಲ್ಗಡೆ ನೋಡಿ ಗೈಸ್, ಫುಲ್ಲು ಚಿಕನ್ ಬಾರ್ಬಿಕ್ಯೂ, ಟೊಮೊಟೊ ಸಾಸು, ವೆಜ್ಜೀಸು ಎಲ್ಲಾನು ಹಾಕ್ಬಿಟ್ಟು ಮಾಡೋರು ಈ ಪಿಜ್ಜಾನ. ಗೈಸ್ ಕೋಬ್ರಾ ಚಿಕನ್ ವೆಜ್ಜೀಸ್ ಬಿಸ್ಕೆಟ್ನ ತಿಂತಾನೆ. ಹೆಂಗಾಯ್ತು ಕೋಬ್ರಾ ಅದು? ಪೊಟ್ಯಾಟಲ್ ಇದು ಆಲಿಗಡ್ಡೆಲ್ ಮಾಡಿರೋದು ಅದು? ಯಾವಾಗ ಗೊತ್ತಿಲ್ಲ. ಗೊತ್ತಾಯ್ತಿಲ್ವಾ? ಗೈಸ್ ಕೋಬ್ರಾ ಸೆಕೆಂಡ್ ಪಿಜ್ಜಾನ ತಿಂದು ಮುಗಿಸ್ತಾ, ವೆಜ್ಜೀಸ್ನು ತಿಂದು ಮುಗಿಸ್ತಾ. ಅದೆಷ್ಟು ಬೇಗ ಖಾಲಿ ಮಾಡ್ದ ಗೊತ್ತಾ ಎರಡೂನು. ಕೋಬ್ರಾ ಅದಕ್ಕೆ ಹೇಳೋ ರೇಟಿಂಗು ಪಿಜ್ಜಾಗೆ? 10ಕ್ಕೆ 2. ಆ 10ಕ್ಕೆ 2. 10ಕ್ಕೆ 2? ಯಾಕೆ? ನಮ್ಗೆ ಅಷ್ಟು ಇಷ್ಟ ಆಗಿರೋದು. ಯಾಕೆ ಗೊತ್ತಿಲ್ಲ, ರೀಸನ್ ಹೇಳು. ಅದೇನೋ ಸ್ವಲ್ಪ ಟೇಸ್ಟ್ ಅಷ್ಟರಲ್ಲೇ ಸ್ವಲ್ಪ ಖಾರ ಆಯ್ತು. ಸಪ್ಪೆನೋ 10ಕ್ಕೆ 2 ಕೊಟ್ಬಿಟ್ಟ ಆ ಪಿಜ್ಜಾಗೆ. ಗೈಸ್ ಇವಾಗ ಕೋಬ್ರಾ 3ನೇ ಪಿಜ್ಜಾಗೆ ಕೈ ಇಟ್ಟಿದ್ದಾನೆ. ಇದು ವಾಲ್ಕೆನೋ ಪಿಜ್ಜಾ, ಚಿಕನ್ ವಾಲ್ಕೆನೋ ಪಿಜ್ಜಾ ಸ್ಟಾರ್ಟ್ ಮಾಡ್ತಾವನೆ. ಮ್ಯಾಟ್ರ್ ಏನಂತಂದ್ರೆ ಪಿಜ್ಜಾ ಬೇಗ ಆರೋಗ್ಬಿಡುತ್ತೆ, ಅದಕ್ಕೆ ಬೇಗ ತಿನ್ಬೇಕು, ಇಲ್ಲ ಟೇಸ್ಟ್ ಸರಿಯಾಗಿ ಸಿಗಲ್ಲ. ಕೋಬ್ರಾ ಬೇಗನೆ ತಿಂತಾವ. ಚಿಕನ್ ವಾಲ್ಕೆನೋ ಪಿಜ್ಜಾ ಎತ್ಕೊಂಡ. ಗೈಸ್ ಕೋಬ್ರಾ ಇವಾಗ 3ನೇ ಪಿಜ್ಜಾನ ತಿಂತಾವನೆ. ಹೆಂಗೈತೆ ಟೇಸ್ಟ್ ಕೇಳೋಣ ಇರಿ. ವಾಲ್ಕೆನೋ ಪಿಜ್ಜಾ ಹೆಂಗೈತೆ ಕೋಬ್ರಾ? ಚೆನ್ನಾಗಿದೆ. ಚೆನ್ನಾಗೈತಾ? ಟೇಸ್ಟ್ ಓಕೆನಾ? Okay. ರೇಟಿಂಗ್ ಹೇಳು. ಅರ್ಧ ತಿಂದಿದ್ಯಾ ಹೇಳು. 10ಕ್ಕೆ 7. 10ಕ್ಕೆ 7 ಪರವಾಗಿಲ್ಲ. ವಾಲ್ಕೆನೋ ಪಿಜ್ಜಾಗೆ ಗೈಸ್ 10ಗೆ 7 ರೇಟಿಂಗ್ ಕೊಟ್ಬಿಟ್ಟ ಕೋಬ್ರಾ. 2ಕ್ಕೆ ಹೆವಿ ಕಮ್ಮಿ ಕೊಟ್ಟ. ಏನಿದು? ಅದೇ ವಾಲ್ಕೆನೋ ಸಾಸು ಹಂಚ್ಲಿ, ಅದಕ್ಕೆ ಹಂಚ್ಕೋತೀನೋ. ಹಂಚ್ಕೊಂಡ್ ತಿನ್ಬೇಕಾ? ಪಿಜ್ಜಾ ಎತ್ಕೊಂಡು ಡಿಪ್ ಮಾಡ್ಬಿಟ್ಟು ತಿನ್ನು ಸಾಸ್ಗೆ. ಅಷ್ಟೋ ತಿನ್, ಅದು ಆರೋಗ್ಬಿಟ್ಟೈತೆ, ಲೇಟ್ ಮಾಡಿದ್ವಲ್ಲ. ಇನ್ನೂ ಹಚ್ಕೋ ತಿನ್ನು. ಸಾಸ್ ಇದು? ಅದು ಆರೋಗ್ಬಿಟ್ಟೈತೆ, ಅದಕ್ಕೆ ಗಟ್ಟಿ ಆಗೈತೆ ಮೇಲೆ. ಅಜ್ಜು ಸಾಸ್ಗೆ ಹಂಚ್ಕೋ ತಿನ್ಬೇಕು ಅದನ್ನ. 2 ಪೀಸ್ ಉಳ್ದಾಗ ಕೇಳ್ತಾವನೆ ಹೆಂಗ್ ತಿನ್ನೋದು ಅಂತ. ಅರ್ಧ ತಿನ್ಬಿಟ್ಟು ನನಗೆ ಅದು ವಾಲ್ಕೆನೋ ಪಿಜ್ಜಾ ಆದ್ಮೇಲೆ ನೆಕ್ಸ್ಟ್ ಸಖತ್ತಾಗೆ ಫುಲ್ಲು ಪಿಜ್ಜಾ ಲೋಡೆಡ್ ಆಗಿ ಕಾಣ್ತಿರೋದು ಇದು ಬಾರ್ಬಿಕ್ಯೂ ಚಿಕನ್ದು. ಇದು ಚಿಕನ್ ಬ್ರೆಸ್ಟ್ ಪಿಜ್ಜಾ, ಅಂದ್ರೆ ಮಧ್ಯೆ ಸಾಸ್ ಹಾಕೋರೆ. ಇದೆಲ್ಲ ಮೋಸ್ಟ್ಲಿ ಚಿಕನ್ ಬ್ರೆಸ್ಟ್ ಪೀಸಸ್ ಅನ್ಸುತ್ತೆ. ಹಚ್ಕೊಂಡ್ ಚೆನ್ನಾಗಿಲ್ಲ. ಅದ್ರೊಳಗೆ ಹಚ್ಕೊಂಡ್ ಚೆನ್ನಾಗಿಲ್ಲ, ಸಾಸ್ ಹಾಕ್ಬೋದು. ಕೋಬ್ರಾ ಬರೀ ಪಿಜ್ಜಾ ಚೆನ್ನಾಗೈತೆ, ಸಾಸ್ ಹಂಚ್ಕೊತಿದ್ರೆ ಚೆನ್ನಾಗಿಲ್ಲ ಅಂತ. ನಾನು ವಾಲ್ಕೆನೋ ಪಿಜ್ಜಾ ತಿಂದಾಗ ಸಾಸ್ ಹಂಚ್ಕೊಂಡು ತಿಂದ್ರೆ ಚೆನ್ನಾಗಿ ಟೇಸ್ಟ್ ಇಷ್ಟ ಆಗ್ತಿದೆ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಗೈಸ್ ಕೋಬ್ರಾ 3ನೇ ಪಿಜ್ಜಾನ ವಾಲ್ಕೆನೋ ಪಿಜ್ಜಾನ ತಿಂದು ಮುಗಿಸವನೆ. ಸಾಸ್ ಒಂದು ಚೂರು ಬಿಟ್ಬಿಟ್ಟವನ ಅಷ್ಟೇ. ಇರಲಿ, ಸಾಸ್ ಏನಾಗಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಇವಾಗ ಹೊಟ್ಟೆ ತುಂಬ್ತಿಲ್ವ ಕೋಬ್ರಾ ಇನ್ನು? ಇರೋ 1 ನಿಮಿಷ. ಬಿಸಿ ಆಯ್ತಾ? ಬಿಸಿ ಆಯ್ತಾ? ಯಾವ್ದು ಬಿಸಿ ಐತೆ ಅಂತ ಚೆಕ್ ಮಾಡ್ತಾವ. ಇಲ್ಲಿ ಟೇಬಲೇ ಬಿಸಿ ಆಗ್ಬಿಟ್ಟೈತಿ ಇಲ್ಬಿಟ್ಟು.
ಹಾ ಹೌದು. ಇದು ಬಿಸಿ ಇಲ್ಲ. ಇದ್ ಬಿಸಿ ಆಯ್ತಾ? ಇಲ್ಲ ಇದು ಇದ್ ಬಿಸಿ ಆಯ್ತಾ? ಬಿಸಿ ಇರೋದ್ ತಿನ್ಬಿಡು, ಅದು ಅಷ್ಟ್ರಲ್ಲಿ ಆರೋಯ್ತದೆ. ಇದು ಆರೋಗೋಯ್ತವ. ಆರೋಗಿರೋದ್ ಯಾಕೆ ತಿಂತೀಯ? ಬಿಸಿ ಇರೋದ್ ತಿನ್ಕೊಬಿಡು. ಆಮೇಲೆ ಬಿಡು, ತಿನ್ನಾಯ್ತು ಅದನ್ನೇ ನಿನ್ಗೆ ಯಾಕೆ? ಆಮೇಲೆ ಇದು ಇಷ್ಟು ಫುಲ್ ತಿಂತೇ ಇಲ್ವೋ ಗೊತ್ತಿಲ್ಲ. ವಾಪಸ್ ಕೊಟ್ರೆ ಕಾಸು ಕೊಡ್ತಾರೆ. ಕೊಟ್ಬಿಡ್ತಾರೆ. ಗೈಸ್ ಇವಾಗ ಚಿಕನ್ ಬಾರ್ಬಿಕ್ಯೂ ಪಿಜ್ಜಾನ ತಿಂತವನೆ. ನಂಗೆ ಅವೆಲ್ಲದಕ್ಕಿಂತ ಇದನ್ನ ಯಾವತ್ತೂ ತಿಂದಿಲ್ಲ. ಇದನ್ನ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತಾ ಐತೆ. ನಿಮ್ಗೂ ಅನ್ಸ್ತಾಯ್ತಾ? ಗೈಸ್ ನಿಮ್ಗಳ ಕಷ್ಟ ನನ್ಗೆ ಅರ್ಥ ಆಯ್ತಾಯ್ತು. ಇವತ್ತು ಕೋಬ್ರಾ ತಿನ್ಕೋ ಕೂತಿದ್ರೆ ನನ್ಗೆ ಕಂಟ್ರೋಲ್ ಮಾಡ್ಕೊ ಕೂತಿದೀನಿ, ತಿನ್ಬೇಕು ಅನ್ಸಿದ್ರು ಕೂಡ. ನೋಡಿ ಅಷ್ಟು ಬೇಗ ಬೇಗ ಹೆಂಗ್ ತಿಂತವನೆ. ಏನೋ ಈ ಪಿಜ್ಜಾ ಪಕ್ಕ ಟೇಸ್ಟ್ ಚೆನ್ನಾಗೈತೆ ಅನ್ಸುತ್ತೆ. ಕೋಬ್ರಾ ಖುಷಿಯಾಗಿ ತಿಂತಾರೋ ಫೀಲ್ ನನಗೆ ಬರ್ತಾ ಇದೆ. ಕೇಳೋಣ ಇರಿ, ಇಷ್ಟ ಆಯ್ತಾ ಇಲ್ವಾ ಈ ಪಿಜ್ಜಾನ. ಈ ಪಿಜ್ಜಾ ಅವನ್ನ ತಿನ್ ಮುಗಿಸೋಷ್ಟಲ್ಲ ಆರೋಗಿರುತ್ತೆ. ಹೇಳಕ್ಕೊಬ್ರ ಹೆಂಗೈತೆ ಅದು ಪಿಜ್ಜಾ? ಒಂದ್ ಪೀಸ್ ತಿಂದೆ, ಇವತ್ತು ತಿಂದಿರೋತ್ರ ಇದೆ ಬೆಸ್ಟ್. ಚೆನ್ನಾಗೈತೆ ಟೇಸ್ಟು? ಚೆನ್ನಾಗೈತೆ. ಚೆನ್ನಾಗೈತೆ ಸಖತ್ತಾಗೈತಾ? ಸಕತ್ತಾಗೈತೆ. ಎಷ್ಟು ಕೊಡ್ತೀಯ ರೇಟಿಂಗ್ ಅದಕ್ಕೆ? 10 ಕತ್ತು. ಹಾ 10 ಕತ್ ಕೊಡ್ತೀಯಾ? ವೈಸ್ ಕೋಬ್ರಾ 10 ಕತ್ ಕೊಡ್ತಾವನೆ ಇದಕ್ಕೆ. ನೀನ್ ಸಪ್ರೇಟ್ ಒಂದು ಬುಕ್ ಮಾಡ್ಕೊಂಡು ತಿನ್ನು. ಚೆನ್ನಾಗಿದೆ. ಚಿಕನ್ ಬಾರ್ಬೆಕ್ಯೂ ಪಿಜ್ಜಾ ಇದು. ನನ್ಗೆ ಅವಾಗಿಂದ ನೋಡ್ತಿದ್ದೆ, ನೋಡಕ್ ಚೆನ್ನಾಗೈತೆ ಅಂತ ಅನ್ಸ್ತಿತ್ತು, ಬಟ್ ತಿನ್ನಕ್ಕೂ ಚೆನ್ನಾಗೈತೆ ಅಂತ ಕೋಬ್ರಾ ಹೇಳ್ತಾವನೆ. ಇನ್ನೇನು ಅವನೇ ನಿಲ್ಸ್ತಾನೆ ಅನ್ಸುತ್ತೆ. ಇದು ತಿನ್ಸ್ಬಿಟ್ರೆ ಅದನ್ನ ಬಿಟ್ಬಿಡ್ತಾನೆ, ಅವಾಗ ನಾನು ತಿನ್ಕೋಬೋದು ಅದನ್ನ. ಕೋಬ್ರಾ ಇದನ್ನ ತಿನ್ಬಿಡು, ಇದು ಇದನ್ನು ತಿನ್ನಕ್ ಸ್ಟಾರ್ಟ್ ಮಾಡು. 2 ಮಿಕ್ಸ್ ಆಗೋಯ್ತದೆ. ಲವ್ ಹೀರಾಬರ ಎಲ್ಲ ತಿಂದು ಹೊಟ್ಟೆಲ್ ಮಿಕ್ಸ್ ಆಗೈತೆ. ಈಗ ಇದು ತಿನ್ಬಿಟ್ರೆ ಏನ್ ಮಿಕ್ಸ್ ಆಗ್ಬಿಡ್ತದ? ಅಣ್ಣ ಒಂದು ತಿಂದು ಮುಗಿಸೋವರೆಗೂ ಇನ್ನೊಂದು ಕೈ ಹಾಕಲ್ಲ. 2ನೇ ಪೀಸ್ ತಿಂತಾನೆ ಗೈಸ್. ಕೋಬ್ರಾ ಯಾಕೋ ಪಿಜ್ಜಾನ ಬಿಟ್ಬಿಟ್ಟು ಲಾವಾಗ ಹೋಗ್ತಿದ್ದಾನೆ. ಯಾಕೋ ಎಂಡ್ ಮಾಡ್ಬಿಡ್ತಾನ ಅನ್ಸ್ತೈತೆ. ಇನ್ನು ಒಂದ್ ಫುಲ್ ಪಿಜ್ಜಾ ಇಲ್ಲೇ ಇದೆ. ಆ ಕಡೆ ಸೈಡ್ ಒಂದ್ ಪಿಜ್ಜಾ ಪೀಸ್ ಇದೆ. ನೋಡಿದ್ರೆ ಲಾವಾ ಕೇಕ್ ತಿಂತಾವನೆ ಯಾಕೋ. ಯಾವಾಗ್ಲೂ ಎಂಡಲ್ಲಿ ಲಾವಾ ಕೇಕ್ ತಿಂತಿದ್ದ. ಮೋಸ್ಟ್ಲಿ ಪಿಜ್ಜಾ ತಿಂದು ತಿಂದು ಬಾಯಿ ಕೆಟ್ಟೋಯ್ತು ಅನ್ಸುತ್ತೆ, ಅದಕ್ಕೆ ಸ್ವೀಟ್ ಇರ್ಲಿ ಅಂದ್ಬಿಟ್ಟು ಲಾವಾ ಕೇಕ್ ತಿಂತಾವ. ಲಾವಾ ಕೇಕ್ ಮಾಡೋದ್ ತೋರಿಸಿದ್ದ ನೋಡಿದ್ಯಾ ಕೋಬ್ರಾ? ಹಾ ನಾನು ಕುನಾಲ್ ಸೇರ್ಕೊಂಡು. ನಾನು ಇದ್ದೆ. ನೀನು ಇದ್ದ? ಪಿಜ್ಜಾ ತಿಂದ್ ಮುಗಿಸಿ ಇವಾಗ 4ನೇ ಪಿಜ್ಜಾ ತಿಂತವನೆ. 5ನೇ ಪಿಜ್ಜಾ ಇಲ್ಲ ಐತೆ, ನೋಡೋಣ. ನನ್ಗೆ ಯಾಕೋ ಕೋಬ್ರನ್ಗೆ ಸುಸ್ತಾಗೈತೆ ಅನ್ಸುತ್ತೆ. ಪಿಜ್ಜಾಗಳು ದೊಡ್ಡ ಇದ್ದೋ, ಲಾವಾ ಕೇಕು ಕೂಡ ಇದೆ ಇನ್ನು. ಈ ಪಿಜ್ಜಾ ತಿಂತಾನೆ ಇಲ್ವಾ ಕೇಳೋಣ ಇರಿ. ಕೋಬ್ರಾ ಇನ್ನೊಂದು ಪಿಜ್ಜಾ ಆರ್ಡರ್ ಮಾಡ್ಬಿಟ್ಟು ಬರಲ್ಲ? ಸಮೋಸದ ಯಾಕೋ ಸಾಕು ನಂಗೆ. ಸಾಕಾ? ಗೈಸ್ ಒಬ್ರಂಗೆ 4 ಪಿಜ್ಜಕ್ಕೆ ಮಂಕಾಗಿದ್ದಾನೆ. ಎಲ್ಲ ನೀನು 4 ಪೀಸ್ ಆರ್ಡರ್ ಮಾಡೋ ಅಂದ್ರೆ 6 8 ಪೀಸ್ ಮಾಡಿದ್ವಿ. ಲವ್ ಇದು 4 ಪೀಸೇನೆ ಅವ್ರು ಡಿವೈಡ್ ಮಾಡಿರೋದಂಗ ಅಷ್ಟೇ. ಇದ್ ನೋಡು ರೆಗ್ಯುಲರ್ ಪಿಜ್ಜಾನೇ, ದೊಡ್ಡದ್ 4 ಪೀಸ್ ಅಷ್ಟೇ. ರೆಗ್ಯುಲರ್ ನೋಡಿ ಈ ತರ ಬಂದೈತಲ್ಲ, ಇಷ್ಟು ನೋಡು ಈ ತರ ಬಾಕ್ಸ್ ಬರ್ಬೇಕು. ರೆಗ್ಯುಲರ್ ಅದು 2 ರೆಗ್ಯುಲರ್ 3 ಮೀಡಿಯಂ ಕೊಟ್ಬಿಟ್ಟವ್ರ. ಐಸ್ ಆದ್ರೂ ಕೋಬ್ರಾ ಇನ್ನೊಂದ್ ಪೀಸ್ ತಿಂದು ಮುಗಿಸಿದ್ರೆ 4 ಪಿಜ್ಜಾ ತಿಂದು ಮುಗಿಸ್ತಾ ಈ 5ನೇ ಪಿಜ್ಜಾನ ಪಾರ್ಸಲ್ ಮಾಡಿಸ್ಕೊಬಿಡೋಣ. ಜಾಸ್ತಿ ಆಗ್ಬಿಡುತ್ತಂತೆ ಅವ್ನಿಗೆ ಪಾರ್ಸಲ್ ಮಾಡಿಸೋದ್ನ. ಇದೊಂದು ಪಿಜ್ಜಾ ಪಾರ್ಸಲ್ ಮಾಡಿಸ್ತೀವಿ. ಐಸ್ ಪಾರ್ಸಲ್ ಮಾಡ್ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ. ಕೋಬ್ರಾ ಇಲ್ಲಿ ಲಾವಾ ಕೇಕ್ ತಿಂದು ಮುಗಿಸ್ತವನೆ. ಇವರು ಬಿಸಿ ಮಾಡ್ಬಿಟ್ಟು ಪಾರ್ಸಲ್ ಮಾಡ್ತಾವ್ರು, ಮನೆಗೆ ತಗೋಗ್ಬಿಡ್ಬೋದು. ಇಕ್ರೋ ಓವನ್ ಆಯ್ತಾ ಅಂದ್ರು, ಇಲ್ಲ ಅಂತಂದ್ರೆ ಅದಕ್ಕೆ ಅವರೇ ಒಂದ್ ಸ್ವಲ್ಪ ಇನ್ನೊಂದ್ಸಲ ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ. ಇವಾಗ ಡಾಮಿನೋಸ್ದು 20 ಮಿನಿಟ್ಸ್ ಡೆಲಿವರಿ ಏನೋ ಆಯ್ತು ಕೋಬ್ರಾ. ನಾವು ಈಗ ತಗೋಗಿ ಮನೆಯವ್ರಿಗೆ ಡೆಲಿವರಿ ಮಾಡ್ಬೇಕು ಬೇಗ, ಇಲ್ಲ ಬಿಸಿ ಆರೋಗ್ಬಿಡ್ತದೆ. ಕೋಬ್ರಾ 4 1 2 3 ಇನ್ನೊಂದಿಲ್ಲ. 1 2 3 4 ಪಿಜ್ಜಾನ ತಿಂದು ಮುಗಿಸಿ ಲಾವಾ ಕೇಕ್ ತಿಂದು ಜ್ಯೂಸ್ ಕುಡ್ದು 4 ಪಿಜ್ಜಾ ತಿನ್ನೋ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾನೆ. ರೇಟಿಂಗ್ ಏನು? 10 ಕತ್ತು. 10 ಕತ್ತು. 2 ಪಿಜ್ಜಾಗೂ 10 ಕತ್ತು ಕೊಟ್ಟ. ಒಂದಕ್ಕೆ ಲಾವಾ ಕೇಕ್ 10 ಕತ್ತು, ಇನ್ನೊಂದಕ್ಕೆ 10 ಚೋಳು, ಇನ್ನೊಂದಕ್ಕೆ 10 4, ಒಂದು 10 ಕೇಳು. ನನ್ನ ಫೇವ್ರೇಟ್ ಮಾತ್ರ 10 ಕತ್ತು. ನಿಂಗೆ 10ಕ್ಕೆ -10. ಒಂದ್ ಬಿಟ್ಬಿಟ್ಟಲ್ಲ 5 ಹೊಸಿ ಪೀಸ್ ಇತ್ತಾ? ನೀನ್ ಹೇಳ ಹೊಸಿ ಇತ್ತು ಅದ್ರಲ್ಲಿ. ನೀನಾಗಿರೋ ಬರೀ ಒಂದ್ ರೌಂಡ್ ತಿನ್ಬಿಟ್ಟೆ ಸಾಕು. ಗೈಸ್ ನಾವು ಡಾಮಿನೋಸ್ ಅಲ್ಲಿ ಮಿಕ್ಕಿರೋ 1 ಪಿಜ್ಜಾನ ಪಾರ್ಸಲ್ ತಗೊಂಡು ಈಗ ವಾಪಸ್ ಹೊರಡ್ತಾ ಇದೀವಿ. ಕೋಬ್ರಾ ಚಾಲೆಂಜ್ ಅಲ್ಲಿ ಸೋತ್ನಾ ಗೆದ್ನಾ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಅವನು ತಗೊಂಡಿರೋ ಎಲ್ಲಾ ಪಿಜ್ಜಾನು ತಿಂದಿದ್ರೆ ಗೆದ್ದಂಗೆ. 1 ಪಿಜ್ಜಾ ಬಿಟ್ಬಿಟ್ಟವನೆ, ಅದಕ್ಕೆ ಅವನು ಸೋತಂಗೆ. ಗೈಸ್ ನಾವು ವಾಪಸ್ ಹೋಗ್ತಾ ಇದೀವಿ ಇವಾಗ.
ಕೋಬ್ರಾ ಹ್ಮ್ ಸ್ಯಾಟಿಸ್ಫೈ ಆದ ತಿಂದ್ಬಿಟ್ಟು ಪಿಜ್ಜಾನ? ಅದ್ರಲ್ಲಿ 2 ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಯಾವ್ದು? ಲಾವಾ ಕೇಕ್? ಒಂದು ಲವಾ ಕೇಕ್ ಒಂದು, ಅದೆರಡು ಸ್ಯಾಟಿಸ್ಫೈ ಆಯ್ತಾ? ಮತ್ತೆ ಇನ್ನೊಂದು ಯಾವ್ದಾದ್ರು ಬಾರ್ಬಿಕ್ಯೂ ಚಿಕನ್ ಪಿಜ್ಜಾ ಅದು ಅದು 2 ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಯಾಟಿಸ್ಫೈ ಆದ? ಸ್ಯಾಟಿಸ್ಫೈ ಅವೆರಡಕ್ಕೆ ಓಕೆ. ಮಿಕ್ಕಿದ್ದಕ್ಕೆ ಮಿಕ್ಕಿದ್ಕೆ ಅನ್ಸ್ಯಾಟಿಸ್ಫೈ. ಸ್ಯಾಟಿಸ್ಫೈ. ಗೈಸ್ ನಾವ್ ಇವಾಗ ವಾಪಸ್ ಹೋಗ್ತಾ ಇದೀವಿ, ರಾಮನಗರ ಬಂದ್ವಿ. ಆಮೇಲೆ ಯಾರೋ ನಿಮ್ಮ ಇಂಡಿಕೇಟರ್ ಆಫ್ ಮಾಡೋದು. ಫ್ಯಾನ್ಸ್ ನಮ್ಗೆ ಹಿಂಸೆ ಕೊಡ್ತಾರೆ. ಏನಂತ? ನಮ್ ಚಾನಲ್ ಅಲ್ಲಿ ಮೊನ್ನೆ ಯಾರೋ ಸಿಕ್ಕಿದ್ರು ಒಂದ್ ವಿಡಿಯೋ ಮಾಡಕ್ ಹೋಗಿದಾಗ. ವಿಕಾಸ್ ಬ್ರೋ ನಾ ಕೇಳ್ದೆ ಅಂತ ಹೇಳಿ, ಬ್ರೋ ಪ್ಲೀಸ್ ಬ್ರೋ ನಾನು ವಿಡಿಯೋಸ್ ಡೈಲಿ ನೋಡ್ತೀನಿ, ನೀವ್ ಯಾವಾಗ ಕೇಳ್ದೆ ಅಂತ ಅದನ್ನು ನೋಡ್ತಾ ಇರ್ತೀನಿ ಬ್ರೋ, ಎಷ್ಟೋ ಸಲ ನಿಮ್ಗೆ ಹೇಳಿದೀನಿ ಹೇಳಲೇ ಇಲ್ವಲ್ಲ ಅಂತಾರೆ. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ಅವ್ರಿಗೊಂದ್ ನಿಮ್ ಕಡೆಯಿಂದ ಏನ್ ಹೆಸರು ಏನು ಅವ್ರದ್ದು? ಕೌಶಿಕನೋ ನೆಶಿಕನೋ ಏನೋ ಐತೆ. ಕೌಶಿಕನ? ನೆಶಿಕಾ ಇಲ್ಲ ನೆಶಿಕನೋ ಏನೋ ಐತೆ ಕಣ, ಏನೋ ಒಂದು ಹೆಸರು ಗೊತ್ತಾಗಿಲ್ಲ ಅಷ್ಟು. ಥ್ಯಾಂಕ್ ಯು ಗೈಸ್, ನೋಡ್ತೀರಿ ಇದೇ ತರ ನಮ್ ವಿಡಿಯೋಸ್ ನ. ಹಂಗೆ ಕೋಬ್ರನ್ ಚಾನಲ್ ಕೂಡ ನೋಡಿ, ಬ್ಲಾಕ್ ಕೋಬ್ರಾ ಅಂತ ಸರ್ಚ್ ಮಾಡ್ಬಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನ್ 20K ಆಗುತ್ತೆ ಕೋಬ್ರನ್ ಚಾನಲ್, ಎಲ್ರು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರಿಗೆ ಅದಕ್ಕೆ ಇವಾಗ ಹೇಳ್ತಾ ಇದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ನೋಡಿ ಈಗ ನೀವು. ವಾಪಸ್ಸು ಮನೆಗೆ ಬಂದ್ವಿ ನಾವು. ಕೋಬ್ರಾ ಈಗ ಇಲ್ಲಿಂದ ಓಡ್ತಾನೆ, ನಾನು ಮನೆಗೆ ಹೋಗ್ತೀನಿ. ಇವತ್ತು ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟು ಕೋಬ್ರಾ ವಿಡಿಯೋನ. ಹೌದು, ಬೇಗ ತಿನ್ಕೊ ಬಂದ್ಬಿಟ್ಟು ಭರ್ಜರಿ. ಹೋಟೆಲ್ಗೆ ಹೋಗಿದ್ರೆ ಲೇಟ್ ಆಗಿದೆ. ಡಾಮಿನೋಸ್ ಅಲ್ಲಿ ಆದ್ರೂ ಆರ್ಡರ್ ಮಾಡೋದಕ್ಕೆ ಬೇಗ ಕೊಟ್ಬಿಟ್ರು. 1/4 ಗಂಟೆ ಅಂದ್ರು 10 ನಿಮಿಷ ಕೊಟ್ಬಿಟ್ರು, ಬೇಗನೆ ಕೊಟ್ರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.